ಸಮಸ್ತ ಕನ್ನಡಿಗರಿಗೆ ಅಚ್ಚ ಕನ್ನಡದಲ್ಲಿ ನಮನವನ್ನು ಸಲ್ಲಿಸುತ್ತಾ ಈ ಕಥೆಯನ್ನ ಪ್ರಾರಂಭಿಸ್ತಾ ಇದ್ದೀನಿ. ಹೆಣ್ಣೆಂದರೆ ಮಾಯೆ, ಹೆಣ್ಣೆಂದರೆ ಅಪಾಯ ಅನ್ನೋ ಈ ನಾಗರಿಕ ಸಮಾಜ ಅದೇ ಹೆಣ್ಣನ್ನ ತಾಯಿ, ತಂಗಿ, ಪತ್ನಿ, ದೇವತೆ, ಅಕ್ಕ ಅನ್ನೋ ಸ್ಥಾನ ಕೊಟ್ಟು ಪೂಜಿಸ್ತಾ ಇರೋದು ಎಷ್ಟು ಖುಷಿಕರ ಸಂಗತಿನೋ, ಅದೇ ಹೆಣ್ಣನ್ನ ಬಳಸಿ ಅಳಸಿ ಅವಳ ಭಾವನೆಗಳನ್ನ ಸಾಯಿಸಿ ಅವಳನ್ನ ಕಷ್ಟ ಅನ್ನೋ ಕಣ್ಣೀರ ಕೂಪಕ್ಕೆ ತಳ್ತಾ ಇರೋದು ಅಷ್ಟೇ ಶೋಚನೀಯ ಸಂಗತಿ ಗೆಳೆಯರೇ. ಅಂತಹದೇ ಒಂದು ನೊಂದ ಹೆಣ್ಣಿನ ನೋವಿನ ಕಥೆನ ಹೇಳ್ತೀನಿ ಬನ್ನಿ. ಸುಂದರವಾಗಿ ಕಾಣುವ ಈ ಹಳ್ಳಿಯಲ್ಲಿ ಎಲ್ಲವೂ ಸುಂದರವಾಗಿ ಸುಗಮವಾಗಿಲ್ಲ. ಇಲ್ಲಿಯೂ ಒಂದು ಘೋರ ಕಥೆ ಇದೆ, ಒಂದು ಹೆಣ್ಣಿನ ಕಣ್ಣೀರಿನ ಕಥೆ, ಅದೇ ಅಬಲೆ. ಸುಧಾ ಸುಧಾ ಮಾದೇವಮ್ಮ ಹೋಗ್ಬೇಕಾದ್ರೆ ಹೇಳಿದ್ರು ಮನೆಗೆ ಹೋಗಿ ಸಾಮಾನು ಕೊಟ್ಬಿಡು ಅಂತ. ಇಲ್ಲಿ ಇಟ್ಟಿದ್ದೀನಿ ತಗೋ. ಏನೋ ಮಗಳ ಗೊತ್ತಾ? ಸಾರಿ ಏನೋ ಸಾರಿ ನೋಡ್ಕೊಂಡ್ ಬರಕ್ ಆಗಿಲ್ವಲ್ಲ. ಫೋನ್ ನೋಡ್ಕೊಂಬಂದೆ ಸರ್, ಗೊತ್ತಾಗಿಲ್ಲ. ಏನೋ ಫೋನು? ಸರಿ ಹೋಗು. ಕೋಡ್ ಬಟ್ಟೆ ಎಲ್ಲ ಮಗ ಫುಲ್ ಖುಷಿ ಆಗಿದ್ಯಾ? ಹಂಗೇನಿಲ್ಲ ಮಗ. ಓ ನಮ್ದೇವ್ರ ಬುದ್ಧಿ ನಾವ್ ಕಾಣ್ವೆ. ಯಾವಾಗ್ಲೂ ಅವಳ ಜೊತೆನೆ ತಿರುಗ್ತೀಯ. ನೂಲಂತೆ ಸೀರೆ, ತಾಯಿ ಅಂತೆ ಮಗಳು ನಾವ್ ಕಾಣ್ವೆ. ಹೆಂಗೈತೆ ಮಗ ಮೈಗೆ? ನಮ್ಗೆ ಹೆಂಗ ಆಯ್ತದೆ. ನೀನ್ ನಿಂತ್ಕೊಂಡ್ ಕಣ್ಸ್ಕೊಂಡು ನಾ ಬರ್ತೀನಿ. ಎಲ್ಲ ಮಾತ ಸೂರಿ ನನಗೇನು ಗೊತ್ತು ಕೊಡ್ರೆ? ಅಲೆ ಮನೆಗ್ ಬಂದ್ 3 ದಿವಸ ಆಯ್ತು, ಅಟ್ಟಿಗ್ ಬಂದ್ 6 ದಿವಸ ಆಯ್ತು. ಈಗ ಯಾಕೆ ಬಂದಾನ? ಬಡ್ಡಿ ಆಯ್ತಾ? ತಿಂಗ್ಳಿಗ್ ಖರ್ಚಿಗ್ ಬೇಕಾದಾಗ ಬರ್ತಾನೆ. ಓ ನೆಂದವ್ರ ಮಂದಲ್ಲಿ ಅಂದಂಗೆ ಅವನೇ ಬರ್ತಾನ ನೋಡಿ ಗೌಡ್ರೆ. ಏನ್ಲಾ ನಿನ್ ದರ್ಬಾರು? ಏನ್ ವಾರಕ್ಕೊಂದ್ಸರಿ ತಹಸೀಲ್ದಾರ್ ಬಂದಂಗ್ ಬತ್ತಿ ಅಂತೆ? ಅದ್ ಹಂಗಲ್ಲ ಗೌಡ್ರೆ. ಏನ್ ಹಂಗಲ್ಲ? ಹಂಗೂ ಇಲ್ಲ ಹಿಂಗೂ ಇಲ್ಲ, ಹೋಗ ಸುಗುಳ್ಳಾಕ್ಲಾ. ಲೋ ಸೂರಿ, ತಟ್ಟೆಗೆ ಊಟ ಹಾಕಿಟ್ಟಿದೀನಿ, ಬಂದ್ ತಿನ್ಬಾರ್ಲಾ? ಓ ಮಾದ, ಆ ಮಾದೇವಿ ತವ ಊಟ ಮಾಡಿ ಸಾನೆ ದಿನ ಆಗೋಯ್ತು ಕಣ್ಲಾ. ಹೊಟ್ಟೆ ಬೇರೆ ಹಸಿತಾದೆ, ಹಂಗೆ ಹೊಸಿ ಹೋಗಿ ವಿಚಾರಿಸ್ಕೊಂಬಲ್ಲ. ನೀವು ಉಂಡೇನೆ ಯಾರು ಉಂಡಾರ ಗೌಡ್ರ ಮಾದೇವಿ ಊಟವಾ? ಸರಿ ಬಿಡಿ, ಹಂಗಾರೆ ವಿಚಾರಿಸ್ಕೊಂಡ್ ಬರ್ತೀನಿ. ಹೋಗೋ. ಅತ್ತೆ 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 ಓ ಮಾವ, ಅತ್ತೆ ಎಲ್ಲ ಹೋಗಿದಾರೆ ಸುಧಾ? ಅಮ್ಮ ಊರಿಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಮಾವ. ಅತ್ತೆ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಸರಿ ಬಾ, ದೇವಸ್ಥಾನಕ್ಕೆ ಹೋಗೋಣ. ಸರಿ ಮಾವ.
ಯಾಕ್ಲಾ ಅಂತಮ್ಮ ಹೆಂಗ್ ಕೂತಿದೆ? ಯಾಕೋ ಮನ್ಸಿಗೆ ಬೇಜಾರ್ ಮಗ, ಅದಕ್ಕೆ ಸುಮ್ನೆ ಕುತ್ಕೊಂಡೆ. ಅಂತದೇನಪ್ಪ ಬೇಜಾರು? ಲೋ ಶಂಕರ, ಒಂದ್ಸಾರಿ ಹೆಣ್ಣು ದಾರಿ ತಪ್ಪಿದ್ರೆ ಅವಳು ಬಾಳು ನರಕ ಅಲ್ಲ? ನೀನ್ ಯಾರ ಬಗ್ಗೆ ಹೇಳ್ತಾ ಇದೀಯ ಅಂತ ನನ್ ಗೊತ್ತು, ಅಲ್ಲಿ ನೋಡ್ಲಾ. ನಾನು ಅವತ್ತೇ ಏನಂದ್ ಹೇಳು ಮಗನೆ, ಅವಳು ಸವಾಸ ಬೇಡ ಅಂತ. ಈಗ ಅನ್ಬೋಗ್ಸು. ಏನ್ ಮಾವ, ದೇವಸ್ಥಾನಕ್ಕೆ ಅಂತೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ನಾನು ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಸರಿ, ಅದೇನು ಹೇಳು. ಅದು ನಾನೊಂದ್ ಹುಡುಗನ್ ಇಷ್ಟಪಟ್ಟಿದ್ದೀನಿ, ಅವನು ನನ್ನ ಇಷ್ಟಪಟ್ಟಿದ್ದಾನೆ. ನಾವಿಬ್ರು ಮದ್ವೆ ಆಗ್ಬೇಕು ಅನ್ಕೊಂಡಿದೀವಿ. ಅಮ್ಮಂಗೆ ಹೇಳಿ ನೀವೇ ಒಪ್ಸ್ಬೇಕು ಮಾವ. ಮಾವ ಮಾವ ಯಾಕ್ ಮಾವ, ಏನಾಯ್ತು? ನಾನ್ ಬಂದಿದ್ದು ಮದುವೆ ವಿಷಯ ಮಾತಾಡೋದಕ್ಕೇನೆ, ಆದ್ರೆ ಹುಡುಗ ಅವನಲ್ಲ ನಾನು. ನೀನ್ ಪ್ರೀತಿ ಮಾಡ್ತಿದ್ಯಾ ಅಂದ್ಮೇಲೆ ನಾನು ಅಡ್ಡ ಬರಲ್ಲ. ಸರಿ, ಅತ್ತೆಗಳಿ ನಾನೇ ಒಪ್ಪಿಸ್ತೀನಿ, ಹೋಗೋಣ ಬಾ. ಸಾರಿ ಮಾವ. ಅಯ್ಯಯ್ಯೋ, ಎಂತ ಕಾಲ ಬಂತಪ್ಪ. ಮಡಿ ಮೈಲ್ಗೆ ಇಲ್ದಿರೋರೆಲ್ಲ ದೇವಸ್ಥಾನಕ್ ಬರಂಗಾಯ್ತು. ಇನ್ನೇನ್ ಗತಿನೋ. ಮಾನ್ಗೇಟವಳು ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಇಂಥವ್ರನ್ನೆಲ್ಲ ಒಳಗಡೆ ಬಿಡ್ಬಾರ್ದು ನೀವು. ಏನಮ್ಮ ನೀನು ಒಂದ್ ಹೆಣ್ಣಾಗಿ ಒಂದ್ ಹೆಣ್ ಬಗ್ಗೆ ಚುಚ್ಚು ಮಾತಾಡ್ತಿಲ್ಲ, ಸ್ವಲ್ಪನೂ ಜ್ಞಾನ ಇಲ್ವೇ? ಏನ್ರಣ್ಣ, ನಿಮ್ಗೂ ಒಂದ್ ವಯಸ್ಸಿನ ಮಗಳವಳೆ ಹಿಂಗೆಲ್ಲಾ ಮಾತಾಡ್ತೀರಾ, ಸ್ವಲ್ಪನೂ ಅರಿವಿಲ್ವೇ? ಗೌಡ್ರೆ ಗೌಡ್ರೆ, ಎಲ್ಲೆಲ್ಲಿ ಅಂತ ನಿಮ್ ನುಡ್ಕೋದು? ಯಾಕ್ಲಾ ಮಾದ, ಏನ್ಲಾ ವಿಷಯ? ಅಯ್ಯೋ ಅಯ್ಯೋ ಅಯ್ಯೋ, ಅವನ ಮಾತೇನು, ಅವನ ಕತೆ ಏನು, ನಿಮ್ ಮಾದೇವಿ ಮಗಳು ಕೊಟ್ರು ಸಪೋರ್ಟ್ ಏನು? ಅದೇನ್ ಸರಿಯಾಗಿ ಹೇಳ ಪಟ್ಟಿದೆ? ಅದೆಷ್ಟು ದಿವಸ ಅಂತ ಬಾಡಿರೋ ಹೂನೇ ಮುಟ್ಟಿರಿ? ಅಲ್ಲೊಂದು ಹೂ ಅರಳಿ ನಿಂತದೆ, ಆ ಸೂರ್ಯ ಗೊತ್ತಿರೋ ವಿಚಾರ ನಿಮ್ಗೆ ಗೊತ್ತಿಲ್ವೇ ಗೌಡ್ರೆ? ಮಾದೇವಿ, ಏ ಮಾದೇವಿ. ಅಮ್ಮ ಇಲ್ಲ. ನಿಮ್ಮಮ್ಮ ಇಲ್ಲ ಅಂತ ನನ್ಗೂ ಗೊತ್ತು. ಕುಡಿಯೋಕ್ ನೀರ್ ತಗೊಂಬ. ಬರ್ಲಿ ಬರ್ಲಿ, ಇವತ್ ಹೆಂಗಾರ ಮಾಡಿ ಗೋಳ ಹಾಕ್ಲೇಬೇಕು. ತಗೊಳ್ಳಿ ಗೌಡ್ರೆ ನೀರು. ಏನೋ ದೇವಸ್ಥಾನದ ಹತ್ರ ಮಾತುಗ್ ಮಾತನಾಡಿತಂತೆ. ನೋಡಕ್ಕೆ ನಿಮ್ಮಮ್ಮನ್ಗಿಂತ ಚೆನ್ನಾಗಿದ್ಯಾ? ಸ್ವಲ್ಪ ಯೋಚನೆ ಮಾಡಿ, ನಿಮ್ಮಮ್ಮನ್ಗಿಂತ ಸುಖವಾಗಿ ನೋಡ್ಕೊಂತೀನಿ. ಸುಧಾ, ಸುಧಾ, ಏ ಸುಧಾ, ಸುಧಾ ನಿಂತ್ಕೋ. ಸುಧಾ, ಬಿಡು ಸೂರಿ, ಬಿಡು ನನ್ನ. ಈ ಆಳ ಸಮಾಜದಲ್ಲಿ ಬದುಕಕ್ ಆಗ್ತಿಲ್ಲ ನನ್ಗೆ. ನನ್ ಸಾಯ್ಬೇಕು. ಸಾಯ್ಬೇಕಾ? ಈ ಸಮಾಜಕ್ಕೆ ಎದುರ್ಕೊಂಡು ಸಾಯ್ಬೇಕಾ? ಅವತ್ತು ನಿಂತರ ನಿನ್ ತಾಯಿ ನಿರ್ಧಾರ ಮಾಡಿದಿದ್ರೆ ಇವತ್ತು ನೀನ್ ನನ್ ಮುಂದೆ ನಿಲ್ತಿರ್ಲಿಲ್ಲ, ನಮ್ ಪ್ರೀತಿ ಹುಟ್ಟಿರ್ಲಿಲ್ಲ. ಬೇಡ ಸೂರಿ, ಈ ಆಳ ಸಮಾಜ ನಾನು ಆಡ್ಕೊಂಡಿ ಸಾಕು. ನೀನು ನನ್ ಜೊತೆ ಇದ್ರೆ ಬೇರೆ ತರನೇ ನೋಡುತ್ತೆ. ನನ್ ಮರ್ತ್ಬಿಡು. ನನ್ ಮನೆ ಕಡೆ ಏನ್ಮೇಲೆ ಬರ್ಬೇಡ. ಏನ್ ಚಿನ್ನ, ಸಕ್ಕದಾಗ ಕಾಣ್ತಿದ್ಯಾ? ನೀನು ಅಂದ್ರೆ ಇವತ್ತು ರಾತ್ರಿಗೆ ಸಿಗ್ತೀಯಾ?
ಏಯ್ ಯಾವನ ನೀನು ಆ ಯಾರ ಹತ್ರ ಮಾತಾಡ್ತಿದ್ದು? ಏ ಸುಧಾ, ಈ ಪ್ರಪಂಚದಲ್ಲಿ ಯಾರು ಏನೇ ಅಂದ್ರು ಯಾರು ಎದುರಾಕೊಂಡ್ರು ನಾನು ನಿನ್ನ ಬಿಡೋದಿಲ್ವೇ? ಇದು ನಮ್ ಕಾವೇರಿ ತಾಯಿ ಮೇಲಾಣೆ. ಈ ನನ್ನ ಮಗನಿಗೆ ಮಟ್ಟ ಹಾಕಕ್ಕೆ ನಮ್ಮ ಮಾವನೇ ಸೇರಿ. ಲೇ ಮದ ಬರ್ಲಾ ಇಲ್ಲಿ. ಓ ಸುಮ್ಕಿರಪ್ಪ, ಆಮೇಲೆ ಸಿಗ್ತೀನಿ. ಏನಪ್ಪ ಅಂತ ದಬಾಕೋ ಕೆಲ್ಸ ಇರೋದ್ ನಿಂಗೆ? ನೀನೇನಪ್ಪ ರಾಜನ ಉಣ್ಕೊಂಡ್ ತಿನ್ಕೊಂಡ್ ತಿರ್ಗಾಡ್ಕೊಂಡಿದ್ಯಾ? ನಮ್ ಕೆಲ್ಸ ನಮ್ಗೆ. ನಿಂದು ನಿನ್ ಗೌಡನ್ ಕೆಲ್ಸ ಕಂಡಿದೀನಿ ಬರ್ಲಾ. ಅದ್ ಸರಿ, ಊರ್ನಲ್ಲಿ ಹೆಣ್ಮಕ್ಳನ್ನ ಯಾರನ್ನೂ ಬಿಡಲ್ಲ ಅಂತೀರಾ? ಸುಮ್ಕಿರಪ್ಪ ರಾಜಣ್ಣ, ನಿಂದ ಯಾವಾಗ್ಲೂ ಇದೇ ಆಯ್ತು. ಬರ್ತೀನಿ ಇರು, ನನ್ ಕೆಲ್ಸ ಅವೇ. ನನ್ ಮಕ್ಕಳನ್ನ ತಂದು ಇದೇ ಆಗೋಯ್ತು ಇವ್ರದು. ಏನೋ ನನ್ ಕಿವಿಗ್ ಬಿತ್ತು, ಹೊಳೆಗ್ ಹಾರಕ್ ಹೋಗಿದ್ದಂತೆ. ಅಂತದೇನೇ ಮಾಡಿದ್ದೆ ನಾನು? ತಿಳ್ಕ, ಅಮ್ಮ ಮಗಳು ಇಬ್ರು ಬದುಕ್ತಾ ಇರೋದು ನನ್ ಋಣದಲ್ಲಿ. ಹೊಸಿ ಯೋಚನೆ ಮಾಡು. ಹೋಗೋ ಹೋಗೋ, ನನ್ ದಾರಿಗ್ ಬಂದೇ ಬತ್ತೀಯಾ? ಏನಪ್ಪ ಕಣ್ಣ ಹತ್ತಾಗೋಯ್ತವೆ? ಅವನ ಮಾವ ಮಗಳನ್ನ ಅಳಿಯ, ಹೆಂಗೆ ಸಮಾಚಾರ? ಕಣ್ಲ ಮಾದ, ಮಾವನ್ ತಕ್ಕನಂಗೆ ಅಳಿಯ ಅಂತ ಅನ್ಸ್ಕೊಳಕಿಲ್ವೇ? ಊರ್ ಬೇಲಿನೇ ನಿಮ್ದು, ಎಲ್ಲಾದ್ರೂ ಮೀರಿ. ಸರಿನಪ್ಪ, ಗೌಡ್ರು ನೀರ್ ಕಟ್ಟ ಕೇಳವ್ರೆ, ನಾನ್ ಬರ್ತೀನಿ. ಲೇ ಅಮ್ಮಣ್ಣೆ, ಅವತ್ ನೀನ್ ಅವನ್ ಕೈಯಲ್ಲಿ ಓಡಿಸ್ದೆ ಅಲ್ವಾ? ಇವತ್ತು ನಾನು ನಿನ್ನ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ನಾನಂಗ್ ಮಾಡಲ್ಲ. ಇಷ್ಟು ದಿನ ನಮ್ಮ ಮಾವ ನಡೆಸ್ತಿರೋ ಈ ಮನೇನ ಇನ್ ಮುಂದೆ ನಾನ್ ನಡೆಸ್ತೀನಿ. ನಾನ್ ನಿನ್ನ ಅನ್ಭವಿಸ್ತೀನಿ. ಸರ್, ಇಲ್ಲಿ ಸೂರಿ ಅಂದ್ರೆ? ನಾನೇ ಸೂರಿ. ನೀವು ಯಾರಂತ ಗೊತ್ತಾಗ್ಲಿಲ್ಲ. ಸರ್, ನಾನ್ ರಾಕೇಶ್ ಅಂತ, ಸುಧಾ ಮಾವನ್ ಮಗ. ನಿಮ್ಮಿಬ್ಬರ ಪ್ರೀತಿ ಬಗ್ಗೆ ಅವಳೆಲ್ಲ ಹೇಳಿದ್ಲು. ಹೌದು, ನಾನು ಅವಳನ್ನ ತುಂಬಾ ಇಷ್ಟಪಡ್ತೀನಿ. ಮದ್ವೆ ಅಂತ ಆದ್ರೆ ನಾನು ಅವಳನ್ನೇ ಆಗೋದು. ನಿಮ್ಮಿಬ್ಬರನ್ನ ನಾನು ನಂಬ್ತೀನಿ. ನಿಮ್ಮಿಬ್ಬರ ಮದ್ವೆ ಬಗ್ಗೆ ಅತ್ತೆ ಹತ್ರ ಮಾತಾಡ್ತೀನಿ. ಮಾದ, ಇಷ್ಟು ದಿನ ಕಾದಿದ್ಕೆ ಸಾರ್ಥಕ ಆಯ್ತು ಕಣ್ಲ. ನೀನು ತಾನಾಗೆ ಬಂದು ಗಾಳಕ್ ಬೀಳ್ತಾ ಇದೆ. ನಾನು ಹೊಸಿ ವ್ಯವಹಾರ ಮುಗಿಸ್ಕೊಂಡ್ ಬರ್ತೀನಿ, ನೀನ್ ಅಟ್ಟಿಗ್ನಿಲ್ಲ. ಗೌಡ್ರೆ, ಜಮಾಯಿಸಿ. ಬಾರಾಣಿ ಬಾ. ಇಲ್ಲಿ ತನಕ ಯಾಕೆ ಬರಕೋದೆ? ನೀನ್ ಒಂದೇ ಒಂದ್ ಮಾತು ಹೇಳಿದ್ರೆ ನಾನೇ ಅಲ್ಲಿಗೆ ಬರ್ತಾ ಇದ್ದೆ. ಯಾಕಿಂಗ್ ಗಾಬರಿಯಾಗಿದ್ದಿ? ಮೊದ್ಲು ನಿಮ್ಮವನು ಹಿಂಗೆ. ಯೋಚನೆ ಮಾಡ್ಬೇಡ, ಒಂದ್ಸರಿ ಆಗೋ ತನಕ ಅಷ್ಟೇ. ನಿನ್ನ ನಾನೇ ಕುಟ್ಕೊಂಬರ್ಲೋ ನಾಯಿ?
ಏನೇ ಅಂದೆ ಕತ್ತೆ ರಂಡೆ? ನಿಮ್ಮಂತ ಮನೆ ಆಳ್ ಕೆಲ್ಸ ಮಾಡೋರ್ಗೆ ಇನ್ನೇನಂತಾರೆ ಗೌಡ್ರೆ? ಇಷ್ಟು ದಿನ ನಾನು ಆಗ್ತಿರೋ ಭಿಕ್ಷೆಲ್ ಬದುಕ್ತಿರೋ ನೀವು. ನಾನಿಲ್ಲ ಅಂದಿದ್ರೆ ಅವ್ವ ಮಗಳಿಬ್ರು ತಿರ್ಪೆ ಎತ್ಬೇಕಾಗಿತ್ತು. ನಿನ್ ಜನ್ಮಕ್ಕಿಷ್ಟು ಒಂದ್ ಹೆಣ್ಣು ಗಂಡಿಗೆ ಸುಖನೂ ಕೊಡ್ತಾಳೆ, ತಿರುಗ್ ಬಿದ್ರೆ ಎಮ್ಮಾರಿನೂ ಆಗ್ತಾಳೆ, ಸರ್ವನಾಶನೂ ಮಾಡ್ತಾಳೆ. ನೆನ್ಪಲ್ಲಿಟ್ಕೋ. ಯಾಕಿಂತ ಕಷ್ಟ ಕೊಟ್ಟೆ? ನಾನು ಏನ್ ತಪ್ಪು ಮಾಡಿದ್ದೆ ಅಂತ? ನಾನು ಹೆಣ್ಣಾಗಿ ಹುಟ್ಟಿರೋದೇ ತಪ್ಪ? ಅಮ್ಮ ತಪ್ಪು ಮಾಡ್ತಿರೋದಕ್ಕೆ ಶಿಕ್ಷೆ ನನೀಗ? ನೋವು ಅನ್ನೋದನ್ನ ಕೊಟ್ರೆ ಒಂದ್ ಹೆಣ್ಣು ಎಷ್ಟು ಅಂತ ಸಹಿಸ್ಕೊಳಕ್ಕಾಗತ್ತೆ? ಎಲ್ಲರ ಕಷ್ಟಕ್ಕೂ ಪರಿಹಾರ ಕೊಡ್ತೀಯ, ನನ್ ಕಣ್ಣೀರಿಗೆ ಕೊನೆನೇ ಇಲ್ವಾ? ನನ್ ಜೀವನನ ನಿನ್ ಕೈಯಲ್ಲಿ ಇಟ್ಟಿದ್ದೀನಿ. ಬದುಕ್ಸೋದು ಸಾಯಿಸೋದು ನಿನ್ ಕೈಯಲ್ಲಿದೆ. ಸುಧಾ, ಒಬ್ಳೆ ಇಲ್ಲೇನ್ ಮಾಡ್ತಿದ್ಯಾ? ಯಾಕೆ ಸುಧಾ, ಏನಾಯ್ತು? ಏನೂ ಇಲ್ಲ. ಸುಧಾ, ಯಾಕೆ ಸುಧಾ, ಏನಾಯ್ತು ಹೇಳು? ಸುರಿ, ಈ ವಿಶಾಲವಾದ ಪ್ರಪಂಚದಲ್ಲಿ ನಂಗೆ ಬರೀ ಕೆಟ್ಟ ಜನನೇ ಕಾಣಿಸ್ತಿದ್ದಾರೆ ಕಣೋ. ಆಗ್ಯಾಕೆ ಅನ್ಕೊಂತೆ ಸುಧಾ? ಇಲ್ಲ ಸೂರಿ, ಇದು ಮೋಸದ ಜಗತ್ತು. ಅವ್ರವ್ರ ಸ್ವಾರ್ಥಕ್ಕೋಸ್ಕರ ನಮ್ಮಂತ ಹೆಣ್ಮಕ್ಳನ್ನ ಬಲಿಪಶು ಮಾಡ್ತಿದ್ದಾರೆ. ನಿಜ ಸುಧಾ, ಇಲ್ಲಿ ಅವ್ರ ಸ್ವಾರ್ಥಕ್ಕೋಸ್ಕರ ಈ ಜನ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ನಾನು ನಿನ್ನ ಯಾರಿಗೂ ಬಲಿಪಶು ಆಗೋದಿಕ್ಕೆ ಬಿಡೋದಿಲ್ಲ. ಸರಿ, ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ ನೀನು. ಹುಷಾರ್ ಕಣೋ. ಗದ್ದೆಲ್ ಕೆಲ್ಸ ಮಾಡೋದ್ ಬಿಟ್ಟು ಇಲ್ಲಿಗೆ ಹತ್ತಕ್ಲಾ ಬಂದೆ? ಗದ್ದೆಲ್ ಕೆಲ್ಸ ಮಾಡ್ತೀನಿ, ನಂಗೆ ಕೂಲಿ ಕೊಡ್ತೀರ ಅಷ್ಟೇ. ಅದೇ ನನ್ ಜೀವನ ನನ್ ವಿಚಾರಕ್ ಬಂದ್ರೆ ಎಲ್ಲ ಪೊಟ್ಟಿ ಐದ್ನೇ ನನ್ ಮನೆ ಅನ್ನ ತಿಂದು ನನ್ಗೆ ಕೈ ತೋರಿಸಿ ಮಾತಾಡ್ತೀಯಲ್ಲ. ಮುಖ್ಯನೋ, ಮಗಳಿಗೆ ತಂದೆ ಅಷ್ಟೇ ಮುಖ್ಯ. ನನ್ನ ಬದುಕು ಗಂಡಿಂದನೇ ಜೀವನ, ಗಂಡಿಂದನೇ ಸರ್ವನಾಶ. ಒಂದು ಹೆಣ್ಣನ್ನ ಬೆತ್ತಲಾಗೇ ನೋಡೋಕೆ ಇಷ್ಟಪಡೋ ಇಂಥ ಕಾಮಕರು ಇರೋ ತನಕ ಹೆಣ್ಣಿನ ಕಣ್ಣೀರಿಗೆ ಕೊನೆಯೇ ಇಲ್ಲ. ಈ ಸಾವು ಈ ಹೆಣ್ಣಿಗಾದ ಸಾವಲ್ಲ, ಸಮಾಜದ ಪ್ರತಿಯೊಂದು ಹೆಣ್ಣಿನ ನೋವು ಹಾಗೂ ಸಾವು. ಇಂತಿ ನಿಮ್ಮ ಭರತ್ ಗೌಡ.